ಎಲ್ಲರಿಗೂ ನಾನಿವತ್ತು ನಿಮ್ಮ ಜೊತೆ ಶಿರ್ಡಿ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಮೊದಲನೇ ಬಾರಿ ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀರ ಅಂಥವ್ರಿಗೆ ಈ ಬ್ಲಾಗು ಯೂಸ್ ಆಗುತ್ತೆ. ಇನ್ನು ನಮ್ಮ ಪಯಣ ಬೆಂಗಳೂರಿಂದ ಶಿರ್ಡಿಗಿತ್ತು. ನಾವು ಹೊರಟಿದ್ದು ಟ್ರೈನಲ್ಲಿ. ಇನ್ನು ನೀವು ಟ್ರೈನ್ ಇಳಿತಿದ್ದಂಗೆ ಆಟೋದವರು ತುಂಬ ಜನ ಇರ್ತಾರೆ. ನೀವು ಬೇಕಿದ್ರೆ ಶೇರಿಂಗ್ ಆಟೋದಲ್ಲಾದರೂ ಹೋಗ್ಬೋದು, ಇಂಡಿವಿಜುವಲ್ ಆಗಾದರೂ ಕೂಡ ಹೋಗ್ಬೋದು. ಇನ್ನು ನಾವು ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ರಿ. ಈಗ ನೀವು ನೋಡ್ತಿರೋ ಅಂಥದ್ದು ಶ್ರೀ ಸಾಯಿಬಾಬಾ ಭಕ್ತ ನಿವಾಸತನ್ ಅಂತ ದೇವಸ್ಥಾನ ಕಡೆಯಿಂದನೇ ಇದು ರೂಮ್ ಇರುತ್ತೆ. ಈ ರೂಮು ಬಜೆಟ್ ಫ್ರೆಂಡ್ಲಿ ರೂಮು, AC ರೂಮು ಹಾಗೆ ನಾನ್ AC ರೂಮ್ ಕೂಡ ಇಲ್ಲಿ ಸಿಗುತ್ತೆ. ಇನ್ನು ರೂಮ್ಗಳ ಮಧ್ಯೆ ಇರೋವಂಥ ಈ ಗಾರ್ಡನಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ, ಮಕ್ಳಿಗೆ ಆಟ ಆಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ದೇವಸ್ಥಾನದ ಕಡೆಯಿಂದ ಇನ್ನೂ ತುಂಬ ರೂಮ್ಸ್ಗಳಿದೆ. ಈಗ ನಾವು ಮಾಡಿರೋವಂಥ ರೂಮ್ ಕಡೆಗೆ ಹೋಗೋಣ ಬನ್ನಿ. ಇನ್ನು ಈ ರೀತಿ ರೂಮ್ಗಳು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ದೇವಸ್ಥಾನದ ಪ್ರಸಾದ ಏನಿರುತ್ತೆ ಅದೇ ಊಟ ಅಲ್ಲಿ ಇರುತ್ತೆ. ಹಾಗೆ ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಫ್ರೀ ಬಸ್ ಕೂಡ ಸಿಗುತ್ತೆ. ಇನ್ನು ಬಾಬಾನ ದರ್ಶನಕ್ಕೂ ಮುಂಚೆನೇ ಖಂಡೋಬಾ ಮಂದಿರನ ಭೇಟಿ ಮಾಡಬೇಕಿತ್ತು. ಕಾರಣ ಇಷ್ಟೇ, ಮದುವೆ ದಿಬ್ಬಣ್ಣನ ಜೊತೆ ಶಿರ್ಡಿಗೆ ಬಂದಿರೋಂಥ ಬಾಬಾ ಅವರು ಮೊದಲನೇ ಬಾರಿ ಇಲ್ಲಿ ಭೇಟಿ ಕೊಟ್ಟಿದ್ರಂತೆ. ಇಲ್ಲಿ ಪೂಜಾರಿ ಆಗಿದ್ದಂಥ ಮಾನ್ಸಪತಿಯವರಿಗೂ ಬಾಬಾ ಅವ್ರಿಗೂ ತುಂಬಾ ಒಳ್ಳೆ ಒಡನಾಟ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಖಂಡೋಬಾ ಮಂದಿರಕ್ಕೂ ಭೇಟಿ ನೀಡಬೇಕು ಅನ್ನೋದು ಇಲ್ಲಿನ ವಾಡಿಕೆಯಾಗಿದೆ. ಇನ್ನು ಇದು ಅತ್ಯಂತ ಹಳೆಯ ದೇವಸ್ಥಾನ. ಹಾಗೆ ಖಂಡೋಬಾ ದೇವರೇನಿದೆ ಅದು ಶಿವನ ಅವತಾರ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ. ಹಾಗೆ ಬಾಬಾನ ದೇವಸ್ಥಾನ ಹತ್ರದಲ್ಲೇ ಈ ದೇವಸ್ಥಾನ ಕೂಡ ಇದೆ. ಈಗ ನಾವು ಸಾಯಿಬಾಬಾ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾವು ಆನ್ಲೈನಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ. ನೀವು ಬೇಕಿದ್ರೆ ಆನ್ಲೈನ್ ಆದರೂ ಆಗಿರ್ಬೋದು, ಇಲ್ಲ ನಾರ್ಮಲ್ ಕ್ಯೂ, ಇಲ್ಲ ಸೀನಿಯರ್ ಸಿಟಿಸನ್ ಆಗಿದ್ರೆ ಅವ್ರಿಗೆ ಸಪ್ರೇಟ್ ಕ್ಯೂ ಕೂಡ ಇರುತ್ತೆ. ಅಲ್ಲಿ ನೀವು ದರ್ಶನ ಮಾಡ್ಕೊಬೋದು. ದರ್ಶನ ಏನೋ ತುಂಬ ಚೆನ್ನಾಗಿ ಬೇಗನೆ ಆಗುತ್ತೆ. ಇನ್ನು ಇಲ್ಲಿ ದರ್ಶನಕ್ಕೆ ಗೇಟ್ಗಳ ನಂಬರ್ ಇರುತ್ತೆ. ಹಾಗೆ ಮೊಬೈಲ್ ಅಲ್ಲೂ ಇರಲ್ಲ. ನಮ್ಮದು ಗೇಟ್ ನಂಬರ್ 6 ಇತ್ತು. ಇಲ್ಲೇ ಮೊಬೈಲ್ನ ಕೊಟ್ಟು ನಾವು ದರ್ಶನಕ್ಕಂತ ಹೊರಟ್ವಿ. ದರ್ಶನ ಏನೋ ತುಂಬಾ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಬಂದ್ಮೇಲೆ ನಾವು ಬರೋಷ್ಟರಲ್ಲಿ ಸುಮಾರು 8 ಗಂಟೆ ಆಗಿತ್ತು. ಆಗ ನಾವು ಊಟಕ್ಕೆ ಅಂತ ಹೊರಟ್ವಿ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಶ್ರೀ ಸಾಯಿ ಪ್ರಸಾದಾಲಯಕ್ಕೆ ಬಂದ್ವಿ. ಇಲ್ಲಿ ನೀವು ಟಿಕೆಟ್ನ ತೊಗೊಳ್ಬೇಕಾಗುತ್ತೆ. ಅದು ಫ್ರೀ ಟಿಕೆಟ್ ಇರುತ್ತೆ. ಇನ್ನು ಸಪ್ರೇಟ್ ನಿಮಗೆ ಸ್ಪೆಷಲಾಗಿ ಕುತ್ಕೊಂಡು ತಿನ್ನಬೇಕು ಅನ್ನೋದಿದ್ರೆ ದೊಡ್ಡವ್ರಿಗೆ 50 ರೂಪಾಯಿ ಆಗುತ್ತೆ, ಚಿಕ್ಕವ್ರಿಗೆ 30 ರೂಪಾಯಿ ಆಗುತ್ತೆ. ಆ ಟಿಕೆಟ್ನ ನೀವು ತಗೊಂಡು ಇಲ್ಲಿ ಪ್ರಸಾದನ ತಿನ್ಬೋದು. ನಾವು ಹೋದಾಗ ಉಣ್ಮೆ ಇದ್ದಿದ್ದರಿಂದ ಇಲ್ಲಿ ಸಾಬುದಾನದು ಕಿಚಡಿ ಥರ ಏನೋ ಕೊಟ್ಟಿದ್ರು. ಅದು ಎಕ್ಸಾಕ್ಟಾಗಿ ಹೆಸರೇನು ಅಂತ ಕೊಟ್ಟಿಲ್ಲ. ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿತ್ತು. ಇನ್ನು ಇಲ್ಲಿ 3500 ಜನ ಗ್ರೌಂಡ್ ಫ್ಲೋರಲ್ಲಿ ಕೂತು ಊಟ ಮಾಡ್ಬೋದು. ಸ್ಪೆಷಲಾಗಿ ಕೂತ್ಕೊತೀನಿ ಅನ್ನೋರಿಗೆ ಫಸ್ಟ್ ಫ್ಲೋರಲ್ಲಿ 1000 ಮೆಂಬರ್ 1000 ಜನದಷ್ಟು ಕೂತಿ ತಿನ್ನೋ ಅಂಥ ಫೆಸಿಲಿಟಿ ಇರುತ್ತಂತೆ. ಬಟ್ ಅದು ನಾವು ನೋಡಿಲ್ಲ. ಇನ್ನು ಅದು ಹಿಂದೆನೇ ಹಿಸ್ಟಾರಿಕಲ್ ವೆಪನ್ ಮ್ಯೂಸಿಯಮ್ಮು, ಶಿವಕಾಳಿಯ ನಾಡ್ ಗ್ಯಾಲರಿ ಅಂತ 10 ರೂಪಾಯಿ ಟಿಕೆಟ್ ಚಾರ್ಜ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಅದನ್ನು ವಿಸಿಟ್ ಮಾಡಿ. ಹಾಗೆ ನಮ್ಮದು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹಾಗೆ ಮ್ಯೂಸಿಯಮ್ ಮುಗಿಸ್ಕೊಂಡು ರೂಮ್ ಕಡೆ ಹೊರಟ್ವಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.